ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ ಬಂದ್ಬಿಟ್ಲು. ನಮ್ಮಮ್ಮ ಬಂದ್ಲು. ವಿಶಾಲಾಕ್ಷಿ, ಈಗ ಬಂದ್ಯಮ್ಮ, ಬಾ ಒಳಗೆ. ಈ ಹುಡುಗಿ ಮನೆಯೊಳಗಿಂತ ಹೆಚ್ಚಾಗೋದ್ಲು. ನಾನ್ ಚಿಕ್ಕ ಹುಡುಗಿ ಅಂದ್ಮೇಲೆ ಆ ಜಾತಕನ ನೀವು ನನ್ನ ಅಡ್ಗೆ ನೋಡೇ ಹೇಳ್ಬೋದಲ್ವಾ? ನಿಜನೇ ಮಾಮ್. ಈ ಗಾಯತ್ರಿ ಕೈ ನೋಡಿದ್ರೆ ಏನ್ ಬರುತ್ತೆ? ಈ ಮಾಯಾವಿ ಹುಡುಗಿ ವಿಶಾಲಾಕ್ಷಿ ಕೈ ನೋಡಿದ್ರೇನೆ ಅವಳು ಮಾಡೋ ಮಾಟ ಮಂತ್ರ, ಬ್ಲಾಕ್ ಮ್ಯಾಜಿಕ್ ಎಲ್ಲ ಗೊತ್ತಾಗುತ್ತೆ. ಆ ಕೆಲಸ ಮಾಡಿ ಮೊದಲು, ನಿಮ್ಮ ಭಯ ಅನುಮಾನ ಎಲ್ಲ ತೊಲಗೋಗುತ್ತೆ. ಏನು ಬೇಡ ಬಿಡಿ. ಬೆಳೀತಿರೋ ಹೆಣ್ಮಗಳ ಕೈ ನೋಡಿ ಭವಿಷ್ಯ ಯಾಕೆ ತಿಳ್ಕೋಬೇಕು ಹೇಳಿ? ಹಾಗಂದ್ರೆ ಹೇಗ್ ನಯನಿ? ಕೈ ನೋಡ್ಬಾರ್ದು ಅಂತ ಹೀಗ್ ಮಾಡ್ತಿದ್ದಾಳ ನಮ್ಮ ಅಕ್ಕ. ನೋಡ್ಲಿ ನೈನಿ, ವಿಶಾಲಾಕ್ಷಿ ಜೀವನನೂ ಅದ್ಭುತವಾಗಿರುತ್ತೆ ಅಂತ ಮಾಮ್ ಹೇಳ್ತಾರಲ್ವಾ? ಎಷ್ಟು ನಂಬಿಕೆಯಿಂದ ಹೇಳ್ತಾ ಇದಾರೆ ಅಂದ್ರೆ ಅಷ್ಟೇ ಆಗಿರುತ್ತೆ. ನೀವಲ್ಲ ಮಾವ ಡಿಸೈಡ್ ಮಾಡೋದು, ನಮ್ಮ ಮಾಮ್. ಹಾ, ನಿಮ್ಮಮ್ಮ ತೂಗಿಸ್ತಾರಲ್ಲ ಶಂಖನ. ವಿಶಾಲಾಕ್ಷಿ ಅಂಗೈ ಮೇಲೆ ಅದನ್ನಿಟ್ಟು ಅವ್ರ ಆಸೆ ತೀರ್ಸ್ಕೊಳ್ಳಿ ಬಿಡಿ. ಅಮ್ಮನಿಗೆ ಜಾತಕ ಹೇಳೋದು ಅಂದ್ರೆ ಏನು ಮಾತೆ? ಸ್ವಲ್ಪ ಸುಮ್ನಿರೋ ನಂದೀಶ. ಅಮ್ಮ ಅಂತ ಕರೆದು ಆ ಹುಡುಗಿ ವಯಸ್ಸು ಹೆಚ್ಚೋಕ್ ನೋಡ್ತಾ ಇದ್ಯಾ? ನಮ್ಮೆಲ್ರೂ ದೊಡ್ಡೋಳ್ ಮಾಡೋಳೆ ಅಮ್ಮ. ಅಮ್ಮನ್ ನಾವ್ ಹೇಗ್ ಬೆಳೆಸ್ತೀವಿ? ಅನಾಥೆ ಆಗಿದ್ರು ಅದ್ಭುತವಾಗಿ ಜೀವನ ಮಾಡ್ತಾಳೆ ಅಂತ ನಾನು ಭವಿಷ್ಯ ಹೇಳಿದ್ರೆ ಅವಮಾನ ಆಗುತ್ತೆ ಅಂತ ಹೀಗೆ ಇಲ್ದೇ ಇರೋ ಕತೆನ ಹೇಳ್ತಿದ್ದಾರೆ. ನನ್ನ ಅಮ್ಮನಿಗೆ ಜಾತಕ ಹೇಳೋದಕ್ಕೆ ನಿನ್ನಿಂದ ಸಾಧ್ಯನಾ ಮಾತೆ? ಹೆಲೋ, ನಿಮ್ಮ ಅಮ್ಮ ಇಷ್ಟೇ ಇರೋದು, ನಮ್ಮ ಮಾಮ್ ಅಷ್ಟು ಉದ್ದ ಇದ್ದಾರೆ. ಜಾಸ್ತಿ ಮಾತಾಡ್ದೆ ಕೈ ತೋರ್ಸಕ್ ಹೇಳು. ಅಮ್ಮ ವಿಶಾಲಾಕ್ಷಿ, ಕೆಟ್ಟ ಮುಹೂರ್ತದಲ್ಲಿ ಬಂದಿದ್ಯಾ, ಅದಕ್ಕೆ ಇಂಥ ಮಾತನ್ನೆಲ್ಲ ಕೇಳ್ಬೇಕಾಗ್ತಿದೆ. ಮನುಷ್ಯರು ಬುದ್ಧಿನೇ ಅಂತದ್ದು ಅಮ್ಮ. ನನ್ಗೇನಂದ್ರೆ ಸರಿ, ನನಗೆ ಬೇಜಾರಾಗಲ್ಲ. ಜೊತೆಗೆ ನನ್ನನ್ನ ನೆನ್ಸ್ಕೊಂಡ್ರು ಅಂತ ನಾನು ಖುಷಿ ಪಡ್ತೀನಿ. ತುಂಬಾ ಸಂತೋಷ ಆಯ್ತಮ್ಮ, ಕೈ ಚಾಚು. ಸರಿ ಸುಮ್ಮನ. ಟೈಮಿಗೆ ಬಂದ್ಲ. ಇಲ್ಲೇ ಹೋಗಿದ್ರೆ ನಮ್ಮ ಅಮ್ಮನ ಬಗ್ಗೆ ಗೊತ್ತಾಗ್ಬಿಡ್ತಿತ್ತೇನೋ. ಏಯ್, ಅಲ್ಲಾಡ್ದೆ ಸುಮ್ನಿರು. ನನ್ ಸ್ವಲ್ಪನೂ ಅಲ್ಲಾಡೋದಿಲ್ಲ. ನೀನೇ ತುಂಬಾ ಎಚ್ಚರಿಕೆಯಿಂದ ನನ್ನ ಕೈಯನ್ನು ನೋಡ್ಬೇಕು. ನಿನ್ ಕೈ ಏನ್ ಸೀಮೆ ಎಣ್ಣೆ ಅಲ್ವಲ್ಲ, ಬೆಂಕಿ ತಾಗಿದ ತಕ್ಷಣ ಹತ್ತಿ ಉರಿಯೋದಿಕ್ಕೆ. ಸರಿ ನೋಡು. ಏನಾಯ್ತತ್ತೆ ಹಾಗೆ ನೋಡ್ತಿದ್ದೀರಲ್ಲ? ಏನಿದು ಹೀಗಿದೆ?
ಹಾ ಅಂಗೈ ಇದೆ, ಅದ್ರ ಮೇಲೆ ಇಡಕ್ಕೆ ತಮ್ಮ ಹತ್ರ ಶಂಖ ಕೂಡ ಇದೆ ಅಲ್ಲ. ಬೇಗ ಬೇಗ ಮಾಡಿ. ಸಾಕು ನಿಲ್ಲಿಸಿ. ಬಹುಶಃ ಮಾಮ್ಗೆ ಡೌಟ್ ಬಂದಿರೋ ಹಾಗಿದೆ. ಮತ್ತೆ ಏನಾಯ್ತು ಮಾಮ್? ವಿಶಾಲಾಕ್ಷಿ ಅಂಗೈ ಮೇಲೆ ಏನೂ ಇಲ್ಲ. ಖಾಲಿ ಕೈ ತೋರಿಸ್ತದಾಳೆ ಅತ್ತಿಗೆ. ನಿಮ್ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದೆ? ಅಂಗೈಯಲ್ಲಿ ನಮ್ಗೆ ಆಶೀರ್ವಾದ ಮಾಡಕ್ಕೆ ಕೈ ತೋರ್ಸಿದ್ಲು ಅನ್ನೋ ಹಾಗೆ ನಂದೀಶ ಮತ್ತೆ ಡಮ್ಮಕ್ಕ ಕೈ ಮುಗಿತಿದ್ದಾರೆ. ನೀನ್ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ನಿನ್ನೆಲ್ಲ ಪಾಪನೂ ಹೋಗುತ್ತೆ. ನೀನ್ ಸುಮ್ನೆ ಇರಪ್ಪ. ಹಾಗ್ ಮಾಡಿದ್ರೆ ಹೊಟ್ಟೆಲಿರೋ ಮಗುಗ್ ತೊಂದ್ರೆ ಆಗತ್ತೆ. ಹಾಗಾಗ್ಲಿ ಅಂತಾನೆ ಹೇಳ್ತಾರೆ ಚಿಕ್ಕಮ್ಮ. ಆ ವಿಷಯ ಎಲ್ಲ ಹಾಗಿರ್ಲಿ, ಕೈನ ಹೀಗಿಟ್ಕೊಂಡು ತೋರ್ಸಿದ್ಲಲ್ವಾ ವಿಶಾಲಾಕ್ಷಿ? ಮಸೀನೂ ಇಲ್ಲ ಮೋಸನೂ ಇಲ್ಲ. ಅತ್ತೆಗೆ ಕಣ್ಣು ಹೋಗಿ ಹೀಗೆ ಹೇಳ್ತಿದಾರಷ್ಟೇ. ನನಗಂತೂ ಅಂಗೈ ಕಪ್ಪಗೆ ಕಾಣ. ಮಾಮ್, ನಾನು ವಿಶಾಲ್. ಇಷ್ಟೊತ್ತಿಂದ ಗಾಯತ್ರಿನ ಎತ್ಕೊಂಡಿರೋದು ನಾನೇ ಅಲ್ವಾ? ಅಷ್ಟು ಬೇಗ ಮರ್ತ್ಬಿಟ್ರಾ?
ಇದ್ಯಾಕತ್ಗೆ ಹಾಗೆ ನೋಡ್ತಾ ಇದೆಯಾ ನನ್ನ? ಅತ್ಗೆನಾ? ಹೌದು, ನಾನತ್ಗೆ ದುರಂದರ. ಅಕ್ಕ, ನೀನ್ ಯಾಕಕ್ಕ ಗಾಬರಿ ಆಗ್ತಾ ಇದ್ಯಾ? ಈ ಪಾವನ ಮೂರ್ತಿ ಇರ್ಬೇಕಾದ್ರೆ ಯಾಕೆ ಹೆದರ್ತೀಯ? ಅಕ್ಕ ಹೇಳಕ್ಕ, ಏನಾಯ್ತು? ಹೇಳು ಅಕ್ಕ, ಹೇಳು. ಅತ್ತೆ, ಈ ಸುಮನನ್ ಮಾತು ಕೇಳ್ತಿರೋ ಇಲ್ವೋ? ಮಾಮ್, ನಾನು ಮಾಮ್ ವಿಕ್ರಾಂತ್. ಇವೆಲ್ಲ ಯಾಕೆ ಬೇಕು ಮಾಮ್ ನಿಮ್ಗೆ? ಅಕ್ಕ ಏನಾಯ್ತು ಮಾಮ್? ಹೇಳಕ್ಕ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಯಾಕತ್ರ ನೋಡ್ತಾ ಇದೀಯಾ? ನಿಮ್ಮನ್ನೇ ಕೇಳ್ತಿರೋದು. ಅಕ್ಕ ಹೇಳಕ್ಕ. ಏನಾಯ್ತು? ನಿಲ್ಸಿ. ಮಾಮ್, ಏನಾಯ್ತು ಮಾಮ್? ಮಾಮ್, ಏನಾಯ್ತು? ಯಾಕೆ ಕೂಕೊಂಡ್ರಿ? ಅತ್ತೆ, ಏನಾಯ್ತು ನಿಮ್ಗೆ? ಅತ್ಗೆ ಏನಾಯ್ತು? ನೀವೆಲ್ಲ ಎಲ್ಲಿ ಹೋಗಿದ್ರಿ? ಅಂಬಾ ಶಿವಶಂಭೋ. ಡಮ್ಮೋ ಡಮ್ಮ. ನಿಮ್ಮನೆ ಕೇಳ್ತಾ ಇರೋದು. ಏನಿದು ಮಾಯೆ? ಮಾಮ್, ಐ ಓಕೆ? ನಾವೆಲ್ಲಿಗೆ ಹೋಗಿದ್ವಿ? ನೀವು ಆ ಶಂಕನ ವಿಶಾಲಾಕ್ಷಿ ಅಂಗೈ ಮೇಲಿಟ್ಟು ನೋಡ್ತಿದ್ದನ್ನ ನೋಡಿ ಏನ್ ಹೇಳ್ತಿರೋ ಅಂತ ಅನ್ಕೊಂಡ್ರೆ ನಿಲ್ಸಿ ಅಂತ ಕೂಕೊಂಡ್ರಿ. ಅದನ್ನ ನಿಲ್ಸ್ಬೇಕಾಗಿರೋದು ನೀವತ್ತೆ. ತಲೆ ಕೆಟ್ಟಿರೋರ್ ತರ ಏನಾಯ್ತು, ನೀವ್ ಎಲ್ಲಿ ಹೋದ್ರಿ ಅಂತ ಕೇಳಿದ್ರೆ ನಾವೇನ್ ಹೇಳೋಣ? ವಿಶಾಲಾಕ್ಷಿ ಜಾತಕ ಹೇಳಿ ಅತ್ತೆ. ಹೇಳಲ್ಲ, ನಾನು ಹೇಳಲ್ಲ. ಏನು ಆಗ್ತಾ ಇದೆ ನನಗೆ ಗೊತ್ತಾಗ್ತಾ ಇರೋ ಹಾಗೆ. ನೀವೆಲ್ಲ ಒಂದಾಗಿ ಏನೋ ಮಾಡ್ತಾ ಇದ್ದೀರಾ. ನಾನೀಗ ಏನು ಹೇಳಲ್ಲ, ನಾನೇನು ಹೇಳಲ್ಲ, ನಾನೇನು ಹೇಳಲ್ಲ, ನಾನೇನು ಹೇಳಲ್ಲ, ನಾನು ಹೇಳಲ್ಲ. ಅತ್ತಿಗೆ ನಿಂತ್ಕೊಳ್ಳಿ ಮಾಮ್. ಏನಾಯ್ತು ಅತ್ತೆಗೆ? ಹೀಗೆಲ್ಲ ಆಡ್ತಿದಾರಲ್ಲ. ಈಶ್ವರನ್ ಬಿಡ್ಕೊಂಡು ಕುಂಕುಮ ಹಚ್ಚಿದ್ರೆ ಹುಷಾರಾಗ್ತಾರಮ್ಮ. ಏಯ್, ಸುತ್ತಾಡೋದ್ ನಿಲ್ಸೋ. ಎಲ್ಲಿಗೆ ಮಾಮ್? ಅಯ್ಯೋ, ಈ ನಡುವೆ ಹೊರಗೆ ಹೋಗ್ತಾ ಇಲ್ಲ. ಹೋದ್ರೂ ಕೂಡ ನನ್ನ ಜೊತೆಗೆ ನೀವು ಕೂಡ ಬರ್ತಿದ್ರಿ ಅಲ್ವಾ? ಏಯ್, ನಾನು ಆಚೆ ಸುತ್ತಾಡೋದ್ರ ಬಗ್ಗೆ ಹೇಳಲಿಲ್ಲ ಕಣೋ. ಅಲ್ಲಿಂದ ಇಲ್ಲಿಗೆ ಅಡ್ಡಾಡ್ತಾ ಇದೀಯ, ಅದನ್ನ ನಿಲ್ಸು ಅಂತ ಹೇಳಿದ್ದು. ಇನ್ನೂ ತಲೆ ತಿರುಗ್ತಾ ಇದೆಯಾ ಮಾಮ್? ಹಾಗೆಲ್ಲ ಏನೂ ಇಲ್ಲ ಕಣೋ. ಆ ವಿಶಾಲಾಕ್ಷಿ ಎಲ್ ನೋಡಿದ್ರು ನನಗ್ ಕಾಣಿಸದ್ಲಲ್ಲ, ಅದನ್ನ ಯೋಚನೆ ಮಾಡ್ತಿದ್ದೀನಿ. ಅವಾಗ ನಾವೆಲ್ಲ ಹೋಗಿದ್ವಿ ಮಾಮ್? ಮಾಯ ಆಗೋದ್ವಿ ಹಸ್ಬೆಂಡು. ನಿಜ. ಹೇಳಿದ್ನಲ್ಲ, ಹೇಳ್ದೆ ತಾನೆ? ನಮ್ಮನ್ನೆಲ್ಲ ಮಾಯ ಮಾಡಾಕಿ ನಿಮ್ಮನ್ನ ಹುಚ್ಚಿ ತರ ಮಾಡಿದಾಳೆ ಅನ್ಸತ್ತ ಹುಡುಗಿ. ಹಲೋ ಮಿಸ್ಟರ್ ಹಸ್ಬೆಂಡು, ಒಂದೇ ಒಂದ್ ಸರ್ತಿ ಹುಚ್ಚರಾಗೋದು, ಮತ್ತೆ ಮತ್ತೆ ಆಗಲ್ಲ. ನೀನೇನ್ ಹೇಳಕ್ ಹೊರಟಿದ್ಯಾ? ಹೇಳ್ತೀನತ್ತೆ, ಆದ್ರೆ ನನ್ ಸರಿಯಾಗಿ ನೋಡಿ. ನಾನ್ ನಿಮಗ್ ಕಾಣಿಸ್ತಿದ್ದೀನಾ? ಕಾಣಿಸ್ತಿದ್ಯಾ? ಇವಾಗ ಕಾಣಿಸ್ತಿದ್ದೀನಾ? ಕಾಣಿಸ್ತಿದ್ಯಾ ಕಣೆ. ಇವಾಗ ಕಾಣಿಸ್ತಿದ್ಯಾ? ಏ ಜರಗ್ರಿ, ಇವಾಗ? ಏಯ್, ಏನ್ ತಮಾಷೆ ಮಾಡ್ತಾ ಇದೀಯೇನೆ?
ಅಬ್ಬಾ ಆ ಕಡೆ ಈ ಕಡೆ ಅಂತೆಲ್ಲ ಹೇಳಿ ಕಾಣಿಸ್ತಿದ್ಯಲ್ವ ಅಂತ ಕೇಳ್ತಿದ್ಯಾ? ನಮ್ಮ ಮಾಮ್ ಕಣ್ಣೇನಾದ್ರೂ ಕಾಗೆ ಎತ್ಕೊಂಡು ಹೋಗಿದ್ಯಾ? ಅತ್ತೆ ಲಾಜಿಕ್ ಇಂದ ದೂರ ಇದ್ದಾರೆ ಹಸ್ಬೆಂಡು. ಏನದು? ದೊಡ್ಡ ಸೊಸೆ ಆಗಿರೋ ನಾನು ಯಾವ ಕಡೆ ತಿರುಗ್ತೀನೋ ಆ ಕಡೆ ಕಣ್ ತಿರುಗಿಸಿ ನಾನ್ ಕಾಣಿಸ್ತೀನ ಅಂತ ಕೇಳ್ತಿರ್ಬೇಕಾದ್ರೆ ಸಾಕ್ಷಾತ್ ಆ ಪಾರ್ವತಿ ದೇವಿ ಥರನೇ ಕಾಣಿಸೋ ವಿಶಾಲಾಕ್ಷಿನ ಒಂದ್ಸಲ ನೋಡಿದ್ರೆ ಯಾವ ಕಡೆ ನೋಡಿದ್ರು ಅವಳೇ ಇದ್ದಾಳೆ ಅನ್ನೋ ಹಾಗನ್ಸುತ್ತೆ. ಅಂಥ ತೇಜಸ್ ಅವಳ್ದು. ಏಯ್, ಮ್ಯಾಜಿಕ್ ಮಾಡೋ ಆ ಹುಡುಗಿನ ವಹಿಸ್ಕೊಂಡ್ ಬರೋಕೆ ಹುಚ್ಚು ಲಾಜಿಕ್ ಏನೋ ಹೇಳ್ತಿದ್ದಾಳೆ ಕಣೋ. ಆಚೆ ಕಳ್ಸವಳನ ಮೊದ್ಲು. ಏಯ್ ನಡೆಯ ನೀನು. ಏಯ್ ಅಲ್ಲೇ ನಿಂತ್ಕೊಳ್ಳಿ. ನಿಮ್ ಜಾಕೆಟ್ ಹಾಕಿದಾಗ ಅದ್ರ ಪಾಕೆಟ್ ಇಂದ ಈ ₹1 ಬಿತ್ತು ಅತ್ತೆ. ಪಾಪಿಗಳ್ ದುಡ್ಡು ನನ್ಗ್ಯಾಕ್ ಬೇಕು ಅಂತ ನಿಮಗ್ ವಾಪಸ್ ಕೊಡಕ್ ಬಂದೆ. ಇಟ್ಕೊಂಡ್ ಮಜಾ ಮಾಡಿ. ಏಯ್, ಆಚೆ ಕಳ್ಸವಳನ. ನಿಂತ್ಕೊಳ. ಕರ್ಮ, ಇವಳನ್ ಸೊಸೆ ಮಾಡ್ಕೊಂಡಿರೋದು ನನ್ ಜೀವನದಲ್ಲಿ ಮಾಡಿರೋ ದೊಡ್ಡ ತಪ್ಪು. ಅಂದ್ರೆ ಗಾಯತ್ರಿ ದೊಡ್ಡಮ್ಮನ ಕೊಂದಿರೋದು ಚಿಕ್ಕ ತಪ್ಪೆ ಅಂತೀರ ಮಾಮ್? ಹೇಳು, ಜೋರಾಗಿ ಹೇಳು. ಎಲ್ರಿಗೂ ಕೇಳಿಸುತ್ತೋ ಏನೋ. ಛೇ, ಯೂಸ್ಲೆಸ್ ಫೆಲೋ. ಹಾಸಿನಿಗಿರೋ ಬ್ರೈನ್ ಕೂಡ ಇಲ್ಲ ಕಣೋ ನಿನ್ಗೆ. ಸರಿ ಬಿಡಿ ಮಾಮ್. ಮೊದಲು ಒಂದು ಡೌಟ್ ಕೇಳ್ತೀನಿ, ಹೇಳಿ. ಏನದು? ಅವಳು ಒಂದು ಕಾಯಿನ್ ಕೊಟ್ಲಲ್ಲ, ಏನಿಲ್ಲ ಬಿಡಿ. ಅಲ್ಲೇ ಮುದ್ದು ಬಂಗಾರಿ. ಏನ್ ಗಾಯತ್ರಿ, ನಿಮ್ಮಮ್ಮ ಆಗ್ಲೇ ಬಂದ್ಬಿಟ್ರು? ಈಗ ಬರ್ಬಾರ್ದಿತ್ತ ನಾನು? ಓ, ಅಡ್ಗೆ ಮಾಡೋದಕ್ಕೆ ಹೋದಿಯಲ್ಲ, ಅಡ್ಗೆ ಮಾಡೋವರೆಗೂ ಬರೋದಿಲ್ಲ ಅನ್ಕೊಂಡೆ. ಇವತ್ತು ನನ್ ಕೆಲ್ಸಕ್ಕೆ ರಜಾ ಕೊಟ್ಟಿದ್ದಾರೆ. ಯಾರು? ವಿಶಾಲಾಕ್ಷಿ. ಅವಳೇ ಅಡ್ಗೆ ಮಾಡ್ತಾಳಂತೆ ಯಜಮಾನ್ರೆ. ಒಬ್ಳೇ ಮಾಡ್ತಾಳ? ನಿನಗಂತೂ ಇದೆಲ್ಲ ಮಾಮೂಲಿ. ನನ್ನನ್ ಬೇಡ ಅಂದಿದ್ದಕ್ಕೆ ನಂದೀಶ, ಡಮ್ಮಕ್ಕ, ಪಾವನ್ ಮೂರ್ತಿ ಚಿಕ್ಕಪ್ಪ ನಾನ್ ಸಹಾಯ ಮಾಡ್ತೀನಿ ಅಂತ ಎಲ್ರೂ ಅಡ್ಗೆ ಭಟ್ರಾಗ್ಬಿಟ್ಟಿದ್ದಾರೆ ಇವತ್ತು. ನೋಡ್ಬೇಕು, ವಿಶಾಲಾಕ್ಷಿ ಅಡ್ಗೆ ಮಾಡಿದ್ರೆ ಎಷ್ಟು ರುಚಿ ಬರುತ್ತೆ ಅಂತ ನೋಡೋಣ. ನಮ್ ಮುದ್ದು ಗಾಯತ್ರಿ ಕೂಡ ಸ್ವಲ್ಪ ದೊಡ್ಡೋಳಾದ್ರೆ ಎಲ್ಲಾ ಕೆಲ್ಸಾನು ಚಕ ಅಂತ ಮಾಡ್ಬಿಡ್ತಾಳೆ. ಹಾ, ಹಲೋ ಮೇಡಮ್, ಗಾಯತ್ರಿನ ನಿನ್ ಕೆಲ್ಸಕ್ಕೆ ಬಳಸ್ಕೋತ್ಯಾ? ಅಮ್ಮನ್ಗೆ ಮಗಳು ಸಹಾಯ ಮಾಡ್ಬಾರ್ದಾ ಹೇಳಿ ಯಜಮಾನ್ರೆ? ಈ ಕೈ ನೋಡ್ದ್ಯಾ? ತುಂಬಾ ಅದೃಷ್ಟವಂತೆ. ಸಾವಿರಾರು ಜನಕ್ಕೆ ಕೆಲ್ಸ ಕೊಡೋ ಅಂತ ಕೈ ಇದು. ಪರವಾಗಿಲ್ಲ. ಶಂಕ ಕೈಗ್ ತಾಕ್ತಿದ್ದ ಹಾಗೆ ಚಿಕ್ಕ ಮಕ್ಳು ಜಾತಕ ಹೇಳದ್ ಕಲ್ತಿದ್ದೀರಾ? ನೈನಿ, ನಿನ್ನ ಹತ್ರ ಮುಖ್ಯವಾದ ವಿಷಯ ಒಂದನ್ನ ಹೇಳಬೇಕು ಅನ್ಕೊಂಡು ಮರ್ತುಬಿಟ್ಟೆ. ಏನು ಅಂತ ಹೇಳಿ ಯಜಮಾನ್ರೆ. ಈ ಗಾಯತ್ರಿ ಜಾತಕನ ಯಾರ ಕೈಲೂ ಹೇಳ್ಸೋದಕ್ಕೆ ಹೋಗ್ಬೇಡ. ಮೇನಾಗಿ ತಿಲೋತ್ತಮ ಮಾಮ್ಗೆ. ಅವ್ರು ಹೇಗೆ ಹೇಳ್ತಾರೆ? ದೊಡ್ಡ ಬೊಟ್ಟಮ್ಮನ ಶಂಕದಿಂದ ಚಿಕ್ಕ ಮಕ್ಕಳ ಜಾತಕನ ಹೇಳ್ಬೋದಲ್ವಾ? ಯಾರಾದ್ರೂ ಸರಿ, ಗಾಯತ್ರಿ ಪುಟ್ಟಿ ಭವಿಷ್ಯ
ಉಜ್ವಲವಾಗಿದೆ ಅಂತಾನೆ ಹೇಳ್ತಾರಲ್ವಾ ಯಜಮಾನ್ರೆ? ಯಾರಾದರೂ ಹೇಳ್ಬೋದು ನೈನೆ, ಆದರೆ ನನ್ನನ್ನು ಬೆಳೆಸಿರೋ ಅಮ್ಮ ಗಾಯತ್ರಿ ಬಗ್ಗೆ ಅಂತೂ ಯಾವ ವಿಷಯನೂ ಹೇಳಬಾರ್ದು. ಯಾಕೆ? ಏನಾದ್ರೂ ತೊಂದ್ರೆನಾ? ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಏನ್ ನಷ್ಟ ಆಗುತ್ತೆ? ಹಾ, ದೃಷ್ಟಿ ಹಾಕ್ತಾರೆ ಅಂತ. ದೃಷ್ಟಿನಾ? ಹಾ, ಕೃಷ್ಣಕಳಿಗೆ ದೃಷ್ಟಿ ಹಾಕಿ ಚೂರು ಚೂರು ಮಾಡಾಕಿದ್ರಲ್ಲ, ಅದಕ್ಕೆ ನನ್ನ ಮಗಳಿಗೆ ದೃಷ್ಟಿ ತಾಕಬಾರ್ದು ಅಂತ ನನ್ನ ಭಯ. ಬೇರೆ ಏನೂ ಇಲ್ಲ, ಅಷ್ಟೇ. ಅಷ್ಟೇನಾ? ಇನ್ನೇನೋ ಅನ್ಕೊಂಡು ನಾನು ಭಯ ಪಟ್ಕೊಂಡೆ. ನೋಡಿದ್ಯಾ ಗಾಯತ್ರಿ, ನಿಮ್ಮ ಅಪ್ಪನ್ಗೆ ನೀನು ಅಂದ್ರೆ ಎಷ್ಟು ಪ್ರೀತಿ. ದೃಷ್ಟಿ ತಾಗಿ ನಿನಗೆ ಜ್ವರ ಬರ್ಬೋದು ಅಂತ ಅವ್ರ ಅಮ್ಮನಿಂದನೇ ದೂರ ಇಡಿಸ್ತಾ ಇದ್ದಾರೆ. ಪ್ರೀತಿನ ಹಂಚಿದ ತಾಯಿಗೋಸ್ಕರ ಬೆಳೆಸಿರೋ ಅಮ್ಮನ್ನ ದೂರ ಇಡೋದಕ್ಕೆ ನೋಡ್ತಿದ್ದೀನಿ.